ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಬಹಳ ಪ್ರಮುಖವಾದ ವಿಷಯದ ಮೇಲೆ ಮಾತಾಡಬೇಕು ಅಂದ್ಕೊಂಡೆ. ಇತ್ತೀಚಿನ ದಿನಗಳಲ್ಲಿ ನಾನು ಕೆಲವೊಂದು ಕಾಮನ್ ಪಬ್ಲಿಕ್ ಅಂದರೆ ಡಾಕ್ಟ್ರಿಗೆ ಸಂಬಂಧಪಟ್ಟಿಲ್ಲದ ಕೆಲವೊಂದು ಗ್ರೂಪ್ಗಳಲ್ಲಿ ಓಡಾಡ್ತಿರೋ ಮೆಸೇಜ್ಗಳನ್ನು ನೋಡಿದೆ. ಅದರಲ್ಲಿ ಡಾಕ್ಟ್ರುಗಳು ಈ ರೀತಿ ಚಾರ್ಜ್ ಮಾಡ್ತಾರೆ, ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳಲ್ಲಿ ಡಾಕ್ಟ್ರುಗಳದ್ದು ದರ್ಬಾರು ಅನ್ನುವ ರೀತಿಯಲ್ಲಿ ಮೆಸೇಜ್ಗಳಿದೆ. ಸುಮ್ಮನೆ ಸರ್ಜರಿ ಮಾಡ್ತಾರೆ, ಆಮೇಲೆ ಕಟ್ಸ್ ತಗೋತಾರೆ, ಆಮೇಲೆ ಸುಮ್ಮನೆ ಇನ್ವೆಸ್ಟಿಗೇಷನ್ ಮಾಡಿಸ್ತಾರೆ. ಈ ರೀತಿ ಕೆಲವೊಂದು ಮೆಸೇಜ್ಗಳು ಹರಿದಾಡ್ತಾ ಇದೆ. ಅದು ತಪ್ಪು ಅಂತ ಹೇಳಲ್ಲ, ಯಾಕಂದರೆ ಈಗ ಆಗ್ತಾ ಇರೋದು ಅದೇ. ಬಟ್ ಆದರೆ ಅದರ ಮೂಲ ಕಾರಣವನ್ನು ನೋಡ್ತಾ ಹೋಗಬೇಕು ನಾವು. ಸುಮ್ಮನೆ ಯಾವುದೊಂದು ಪರಿಸ್ಥಿತಿಯಲ್ಲಿ ಒಂದು ಕಮ್ಯುನಿಟಿಯನ್ನು, ಡಾಕ್ಟರ್ ಕಮ್ಯುನಿಟಿಯನ್ನು ಆ ರೀತಿ ಸುಮ್ಮನೆ ಪ್ಲೇ ಮಾಡೋಕ್ಕಾಗಲ್ಲ. ಯಾಕಂದರೆ ಅದರಲ್ಲಿ ಎಷ್ಟೊಂದು ಜನ ನಿಜವಾದ ಒಂದು ಸಾಮಾಜಿಕ ಕಳಕಳಿಯಿಂದ ಕೆಲಸ ಮಾಡ್ತಾ ಇರ್ತಾರೆ. ಕೆಲವೊಂದು ಪರಿಸ್ಥಿತಿಯಿಂದ ಅವರು ಕೆಲಸ ಮಾಡ್ತಾ ಇರ್ತಾರೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಎಲ್ಲರೂ ದುಡ್ಡು ಮಾಡಿಕೊಂಡು ಚೆನ್ನಾಗಿ ಆರಾಮಾಗಿರ್ತಾರೆ. ಸಾಮಾನ್ಯವಾಗಿ ವೈದ್ಯರಿಗೆ ಅದೊಂದು ಇರುತ್ತೆ, ಎಲ್ರಿಗೂ ಇರುವಾಗೆ ಒಂದು ಚೆನ್ನಾಗಿ ಬದುಕಬೇಕು ಅಂತ. ಹಾಗಾಗಿ ದುಡ್ಡು ಕೂಡ ಈಗ ಅವಶ್ಯಕತೆ ಇದೆ. ಒಂದು ಸಣ್ಣ 30-40 ಸೈಟ್ ತಗೊಳ್ಳಿಕ್ಕೆ ಹೋಗಿದ್ರು ಕೂಡ ನೋಡಿದ್ದೀವಿ, ಕೋಟ್ಯಾಂತರ ರೂಪಾಯಿ ಕೊಡಬೇಕು. ಆ ಪರಿಸ್ಥಿತಿಯಲ್ಲಿ ಈಗ ನಾವು ಒಂದು 25-30 ಸಾವಿರ ರೂಪಾಯಿ ಡಾಕ್ಟ್ರುಗಳಿಗೆ ಕೊಟ್ಟರೆ ಯಾರು ಆ ರೀತಿ ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಒಂದು. ಎರಡನೇದು ಬಹಳ ಪ್ರಮುಖವಾದ ವಿಷಯ ಅಂದರೆ ಈ ವೈದ್ಯಕೀಯ ವಿಭಾಗ ಇದೆಯಲ್ಲ, ಅದು ಬಹಳಷ್ಟು ಚೇಂಜನ್ನು ಕಂಡಿದೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಚೇಂಜ್ ಆಗಿದೆ. ಮೊದಲೇನಾಗ್ತಿತ್ತು ಅಂದರೆ ಈ ಒಂದು ಮೆಡಿಕಲ್ ಫೀಲ್ಡ್ ಅನ್ನೋದು ವೈದ್ಯರ ಹಿಡಿತದಲ್ಲೇ ಇತ್ತು. ಬಟ್ ಈಗ ಹಾಗಾಗಿಲ್ಲ. ಈಗ ಅದು ತುಂಬ ಚೇಂಜ್ ಆಗಿಬಿಟ್ಟಿದೆ. ಈಗ ಬಹುತೇಕ ಹಾಸ್ಪಿಟ್ಲ್ಗಳಿರೋದು ಓನರ್ಸ್ ಅಥವಾ ಅದನ್ನು ಮ್ಯಾನೇಜ್ಮೆಂಟ್ ಇರೋದು ನಾನ್ ಡಾಕ್ಟರ್ಸ್, ಅಂದರೆ ವೈದ್ಯಕೀಯ ವೃತ್ತಿಯಲ್ಲಿ ಇಲ್ಲದೆ ಹೋದವರು ಕೂಡ ಅದನ್ನು ನಡೆಸ್ತಾ ಇದ್ದಾರೆ. ಈಗ ಲ್ಯಾಬೊರೇಟ್ರಿ ತೊಗೊಂಡ್ರೆ ಮೋಸ್ಟ್ ಆಫ್ ದ ಲ್ಯಾಬೊರೇಟ್ರಿ ಕೂಡ ಹಾಗೆ ಆಗಿದೆ. ಎಲ್ಲದೂ ಕೂಡ ಈಗ ಬಿಸ್ನೆಸ್ ದೃಷ್ಟಿಯಲ್ಲಿ, ಬಿಸ್ನೆಸ್ ಆ್ಯಂಗಲಲ್ಲೇ ನೋಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇದೊಂದು ಸೇವೆ ಎನ್ನುವ ಮನೋಭಾವನೆ ಎಲ್ಲರಲ್ಲೂ ಹೊರಟೋಗಿದೆ. ಹಾಗಾಗಿ ಅದರಲ್ಲಿ ಎಷ್ಟು ದುಡ್ಡು ಮಾಡಬಹುದು ಅನ್ನುವ ಒಂದು ವಿಚಾರದಲ್ಲಿ ಎಲ್ಲರೂ ಇದ್ದಾರೆ. ಹಾಗಾಗಿ ಏನಾಗ್ತಾಯಿದೆ ಅಂದರೆ ಈ ಒಂದು ಸಿಸ್ಟಮಲ್ಲಿ ವೈದ್ಯರು ಒಬ್ಬರು ಪ್ರಮುಖ ವ್ಯಕ್ತಿ ಆದರೂ ಕೂಡ ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಬಂದಾಗ ನಾನು ಸ್ವಂತ ಅನುಭವದಿಂದ ನೋಡಿದ್ದೀನಿ, ಅದು ಅಲ್ಲಿ ವೈದ್ಯರು ಲೆಕ್ಕಕ್ಕೆ ಮಾತ್ರ. ಅಲ್ಲಿ ಬಹುತೇಕ ಎಲ್ಲ ಡಿಸೈಡ್ ಆಗೋದು ನಾನ್ ಡಾಕ್ಟರ್ಸ್ಗಳಿಂದನೇ. ಯಾವುದು ಬಿಲ್ಲಿಂಗಿಂದ ಹಿಡಿದು ಎಷ್ಟು ಜನರು ಎಂಪ್ಲಾಯ್ ಮಾಡ್ಕೋಬೇಕು ಇಂದ ಹಿಡಿದು ಡಾಕ್ಟರ್ಸ್ಗಳು ಯಾವ ಡಿಪಾರ್ಟ್ಮೆಂಟ್ ಇರಬೇಕು ಎಲ್ಲದು ಕೂಡ ನಾನ್ ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ. ಮತ್ತು ಯಾವುದು ಜಾಸ್ತಿ ಮನಿಯನ್ನು ಒಂದು ಫೆಚ್ ಮಾಡುತ್ತೆ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಮತ್ತು ಅದೇ ರೀತಿ ಚಾರ್ಜಸನ್ನು ಕೂಡ ಜಾಸ್ತಿ ಮಾಡ್ತಾರೆ. ಇದು ಕಾಮನ್, ಯಾಕಂದರೆ ಇದೊಂದು ಬಿಸ್ನೆಸ್ ಆಗಿದೆ ಈಗ. ಸೊ ಹಾಗಾದರೆ ಇದರಲ್ಲಿ ಈ ಬಿಸ್ನೆಸ್ಸಲ್ಲಿ ಡಾಕ್ಟರ್ಸ್ಗಳ ರೋಲ್ ಎಷ್ಟು? ಡಾಕ್ಟ್ರುಗಳು ಉಳಿದೋರಂತಲೇ ತಮ್ಮ ಡಿಗ್ರಿಗಳ ಮೇಲೆ ಹೇಳ್ತಾರೆ. ಬಟ್ ಏನಂದರೆ ಅವ್ರದ್ದು ಒಂದು ಇಷ್ಟು ಸ್ಯಾಲ್ರಿ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾರೆ. ಬಟ್ ಕಾರ್ಪೊರೇಟ್ ಅವರು ಕೂಡ ಏನು ಸುಮ್ಮನೆ ಅವ್ರನ್ನ ತಗೊಳ್ಳಲ್ಲ. ಅವರು ಒಂದು ಎಷ್ಟು ಜನರನ್ನು ಅಟ್ರ್ಯಾಕ್ಟ್ ಮಾಡ್ಬೋದು ಅಥವಾ ಎಷ್ಟು ಪೇಷಂಟ್ಗಳನ್ನು ಅವರು ಒಂದು ಸೆಳೆಯೋ ಒಂದು ತಾಕತ್ತಿದೆ ಅನ್ನೋದ್ರ ಮೇಲೆ ಅವರಿಗೆ ಸ್ಯಾಲ್ರಿ ಕೊಡ್ತಾರೆ. ದಟ್ ಈಸ್ ದಿ ಓಪನ್ ಸೀಕ್ರೆಟ್. ಆಮೇಲೆ ಇನ್ನು ಕೆಲವೊಬ್ಬರು ರೇರ್ ಡಿಪಾರ್ಟ್ಮೆಂಟ್ಗಳಿದ್ದರೆ ಅವ್ರಿಗೆ ಸಿಗ್ತಾನೆ ಇಲ್ಲ ಅಂದರೆ ಆವಾಗ ಜಾಸ್ತಿ ಕೊಟ್ಟು ತಗೋತಾರೆ. ಇಲ್ಲ ತುಂಬ ಜನ ಡಾಕ್ಟ್ರುಗಳಿದ್ದಾರೆ ಅಂದರೆ ಬಿಸ್ಕೆಟ್ ಹಾಕ್ತಾರೆ, ನೀವು ಎಷ್ಟು ಕಡಿಮೆಗೆ ಬರ್ತೀರಾ ಅಂತ ಕೇಳ್ತಾರೆ. ಅದು ಸ್ವಲ್ಪ ಜಾಸ್ತಿ ಕೇಳಿದ್ರೆ ಕೊಡಲ್ಲ. ಹಾಗಾಗಿ ಡಾಕ್ಟ್ರುಗಳು ಕೂಡ ಅತಿ ಕಡಿಮೆಗೆ ಈಗ ಸೇರ್ತಾಯಿದ್ದಾರೆ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳಿಗೆ. 15 ವರ್ಷ ಸ್ಟಡಿ ಮಾಡಿ ಈವನ್ ಒಂದು ಕನ್ನಡ ಶಾಲೆ ಟೀಚರ್ ತಗೊಳ್ಳುವಷ್ಟು ಸ್ಯಾಲ್ರಿಯನ್ನು ಎಷ್ಟೊಂದು ಜನ ಡಾಕ್ಟ್ರುಗಳು ತೊಗೊಂಡು ಕೆಲಸ ಮಾಡ್ತಾಯಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆದರೆ ಈಗ ಏನಾಗ್ತಾಯಿದೆ ಅಂದರೆ ಈ ಬಿಸ್ನೆಸ್ ಅಂತ ಆದಾಗ ಅವರು ಅದನ್ನು ಒಂದು ಪ್ರಾಫಿಟ್ ಆ್ಯಂಗಲ್ ಅಷ್ಟೇ ನೋಡ್ತಾರೆ. ಪ್ರಾಫಿಟ್ ಆ್ಯಂಗಲ್ ಅಂತ ನೋಡಿದಾಗ ಏನಾಗುತ್ತೆ, ಅದರಲ್ಲಿ ಯಾವ ಡಿಪಾರ್ಟ್ಮೆಂಟಲ್ಲಿ OPDಗೆ ಎಷ್ಟು ಚಾರ್ಜ್ ಮಾಡಬೇಕು, ICL ಎಷ್ಟು ಚಾರ್ಜ್ ಮಾಡಬೇಕು, ಆಪ್ರೇಷನ್ ಥಿಯೇಟ್ರಿಗೆ ಎಷ್ಟು ಚಾರ್ಜ್ ಮಾಡಬೇಕು, ಎಲ್ಲದೂ ಕೂಡ ಆ ಒಂದು ಕಮಿಟಿಯಲ್ಲಿ, ಎಲ್ಲಿ ಮೋಸ್ಟ್ ಆಫ್ ದ ಟೈಮ್ ಡಾಕ್ಟರ್ಸ್ಗಳು ಇರಲ್ಲ ಅಲ್ಲಿ, ಅಂಥವ್ರೇ ಡಿಸೈಡ್ ಮಾಡಿರ್ತಾರೆ. ಸೊ ಅಲ್ಲಿ ಮಾರ್ಕೆಟಿಂಗ್ ಟೀಮ್ ಇಂಪಾರ್ಟೆಂಟ್ ಆಗಿರುತ್ತೆ,
ಬೇರೆ ಬೇರೆ ಮ್ಯಾನೇಜ್ಮೆಂಟ್, ಕೋರ್ ಕಮಿಟಿ ಅವರೆಲ್ಲ ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ಹೀಗಿರುವಾಗ ಬಟ್ ಕೊನೆಗೇನಾಗುತ್ತೆ ಅಂದರೆ ಆ ಬ್ಲೇಮ್ ಅನ್ನೋದಿದೆಯಲ್ಲ ಅದನ್ನು ಡಾಕ್ಟ್ರೇ ತಗೋಬೇಕಾಗತ್ತೆ. ಯಾಕಂದರೆ ಎಲ್ಲರೂ ಕೂಡ ಬಂದಾಗ ಅಲ್ಲಿ ಮೀಟ್ ಮಾಡೋದು ಡಾಕ್ಟ್ರುಗಳನ್ನೇ. ಪೇಷಂಟ್ಗಳು ಬಂದಾಗ ಅಲ್ಲಿ ಮ್ಯಾನೇಜ್ಮೆಂಟ್ನಲ್ಲಿರೋರು ಯಾರು ಕೂಡ ಇರಲ್ಲ, ಅವ್ರ ಪರದೆ ಹಿಂದೆ ಇರ್ತಾರೆ. ಆದರೆ ವೈದ್ಯರ ಮೂಲಕ ಈಗ ಒಂದು ಇನ್ವೆಸ್ಟಿಗೇಷನ್ ಬರ್ಕೊಟ್ರೆ ಅದು ತೊಗೊಂಡು ಇನ್ವೆಸ್ಟಿಗೇಷನ್ ತೊಗೊಂಡು ಅವನು ಅಲ್ಲಿ ಲ್ಯಾಬಿಗೆ ಹೋಗ್ತಾನೆ. ಲ್ಯಾಬಿಗೆ ಹೋದಾಗ ಈಗ MRI ಅಂದರೆ ಇದಕ್ಕೆ 15-20 ಸಾವಿರ ಆಗುತ್ತೆ ಅಂತ ಹೇಳ್ತಾರೆ. ಅವನು ಅದೇ ಒಂದು ಹೊರಗಡೆ ಹಂಗಾರೆ ಇಷ್ಟು ಕಡಿಮೆ ಆಗ್ತಾ ಇದೆಯಲ್ಲ ಅಂತ ಹೇಳ್ತಾನೆ. ಆಗೇನಾಗುತ್ತೆ ಅಂದರೆ ಡಾಕ್ಟ್ರ್ ಆದವನಿಗೆ ಆಯ್ತಪ್ಪ ಹೊರಗಡೆ ಹೋಗಿ ಮಾಡಿಸ್ಕೊ ಅಂತ ಹೇಳೋಂಗಿದೆಯಾ? ಇಲ್ಲ, ಯಾಕಂದರೆ ಅವನು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅದೇ ಅಥವಾ ಇನ್ನೂ ಬೇರೆ ಯಾವುದೊಂದು ಬ್ಲಡ್ ಇನ್ವೆಸ್ಟಿಗೇಷನು ಜನರಿಗೆ, ಈಗ ಸುಮಾರು ಜನರಿಗೆ ಗೊತ್ತಿರುತ್ತೆ ಈವನ್ ಬೇರೆ ಕಡೆ ಹೋದರೆ ಕಡಿಮೆ ಆಗುತ್ತೆ ಅಂತ. ಬಟ್ ಹೊರಗಡೆ ಏನಾದರೂ ಮಾಡಿಸ್ಕೊ ಬನ್ನಿ ಅಂತ ಹೇಳಿದ್ರೆ ಅಲ್ಲೂ ಒಂದು ಕಣ್ಣಿಟ್ಟಿರ್ತಾರೆ, ಈ ಡಾಕ್ಟ್ರುಗಳು ಹೊರಗಡೆ ಕಳಿಸ್ತಾ ಇದ್ದಾರೆ. ಅವನು ಮಾನವೀಯತೆ ದೃಷ್ಟಿಯಿಂದ ಹೊರಗಡೆ ಕಳಿಸಿರ್ಬೋದು, ಆದರೂ ಕೂಡ ಡಾಕ್ಟರ್ ಬ್ಲೇಮ್ ತಗೋಬೇಕಾಗುತ್ತೆ. ಹೀಗೆಲ್ಲ ಎಷ್ಟೊಂದು ಪ್ರಾಬ್ಲಮ್ ಇದೆ. ಅದೇ ಸ್ಮಾಲ್ ನರ್ಸಿಂಗ್ ಹೋಮಿಗೆ ಹೋದರೆ ನಿಮ್ಗೆ ಗೊತ್ತಿದೆ, ಇತ್ತೀಚೆಗೆ ಹಲವಾರು ಜನ ನರ್ಸಿಂಗ್ ಹೋಮ್ ನಡೆಸಿರೋ ಡಾಕ್ಟ್ರುಗಳು ಸುಸೈಡ್ ಮಾಡ್ಕೊಂಡಿದ್ದಾರೆ. ಯಾಕೆ ಸುಸೈಡ್ ಮಾಡ್ಕೋತಾರೆ ಅಂದರೆ ನಡೆಸೋದು ಕಷ್ಟ ಆಗುತ್ತೆ. ಒಂದು ಸಮಾಜದಲ್ಲಿ ಒಂದು ಲೆವೆಲಿಗೆ ಬಂದಮೇಲೆ ನರ್ಸಿಂಗ್ ಹೋಮ್ಗಳನ್ನು ಮುಚ್ಚಲಿಕ್ಕೂ ಬೇಜಾರಾಗುತ್ತೆ. ಎಲ್ಲೋ ಬೇರೆ ಕಡೆ ಹೋಗಿ ಕೆಲಸ ಮಾಡಲಿಕ್ಕೆ ಆಗಲ್ಲ. ಆಲ್ರೆಡಿ ಒಂದು ನರ್ಸಿಂಗ್ ಹೋಮ್ ನಡೆಸಿದವನಿಗೆ ತನ್ನ ನರ್ಸಿಂಗ್ ಹೋಮನ್ನು ಮುಚ್ಚಿಬಿಟ್ಟು ಬೇರೆ ಹಾಸ್ಪಿಟ್ಲಿಗೆ ಸೇರಿಕೊಂಡ ಅಂತ ಒಂದು ಕೆಟ್ಟ ಮೆಸೇಜ್ ಪಾಸ್ ಆನ್ ಮಾಡ್ದಂಗೆ ಆಗುತ್ತೆ. ಮತ್ತು ನಮ್ಮ ವೃತ್ತಿ ಮೇಲೆ ಒಂದು ನಮಗೆ ಗೌರವ ಇರುತ್ತೆ, ನಡೆಸಬೇಕು ಅಂತ ಇರುತ್ತೆ. ಬಟ್ ಆದರೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಕಷ್ಟ. ಇದೊಂದು ಸಾಮಾಜಿಕ ಪ್ರಾಬ್ಲಮ್ ಅಷ್ಟೇ ಬಿಟ್ಟರೆ ಇದು ವೈದ್ಯರಿಗಷ್ಟೇ ಸಂಬಂಧಪಟ್ಟಿದ್ದಲ್ಲ. ಕೆಲವರು ನೋಡ್ಬೋದು ವೈದ್ಯರು ಓಕೆ, ಈಗ ನಾನೇನೆ ಫಾರ್ ಎಕ್ಸಾಂಪಲ್ ಒಂದು ಸೈಕಲ್ ತೊಗೊಂಡೇ ಬರ್ತೀನಿ ಅಂತ ತಿಳ್ಕೊಳ್ಳಿ, ಅದು ನನ್ನ ಹವ್ಯಾಸನೇ ಇರ್ಬೋದು. ಅಥವಾ ಒಂದು ಒಳ್ಳೆ ಮೆಸೇಜ್ ಕಳಿಸ್ಬೇಕು ಅಂತ ನಾನು ಸೈಕಲ್ ತೊಗೊಂಡು ಹಾಸ್ಪಿಟ್ಲಿಗೆ ಬಂದರೆ ಪಬ್ಲಿಕ್ ನನ್ನನ್ನು ಎಕ್ಸೆಪ್ಟ್ ಮಾಡುತ್ತಾ? ಇಲ್ಲ, ನನಗೆ ಒಂದು ಒಳ್ಳೆ ಕಾರ್ ಇರಬೇಕು ಅಂತ ಎಕ್ಸೆಪ್ಟ್ ಮಾಡುತ್ತೆ. ಅದರಲ್ಲೂ ನಾನು ಯಾವುದೋ ಒಂದು ಮಾರುತಿ 800 ತೊಗೊಂಡು ಬಂದೆ ಅಂತ ತಿಳ್ಕೊಳ್ಳಿ, ಒಂದು ಸೀನಿಯರ್ ಪ್ಲಾಸ್ಟಿಕ್ ಸರ್ಜನ್ ಆಗಿಬಿಟ್ಟು ನಾನು ಒಂದು ಹಳೆ ಕಾರನ್ನು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡು ಬೇಡ ನನಗೆ ಒಳ್ಳೆ ಕಾರ್ ಬೇಡ ಅಂತ ಬಂದರೆ ಪಬ್ಲಿಕ್ ನಮ್ಮನ್ನು ನೋಡೋ ದೃಷ್ಟಿನೇ ಬೇರೆ. ಸೊ ಇದೆಲ್ಲ ಸಾಮಾಜಿಕ ಪಿಡುಗುಗಳು. ಸೊ ಇದನ್ನು ಅಷ್ಟು ಈಸಿಯಾಗಿ ಒಬ್ಬರ ಮೇಲೆ ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಹೀಗೆ ಹಲವಾರು ವಿಷಯಗಳು ಈ ಮೆಡಿಕಲ್ ಫೀಲ್ಡಲ್ಲಿ ತುಂಬ ಜಟಿಲವಾದ ಸಂಕೀರ್ಣವಾದ ವಿಷಯಗಳು ಅಂತ ಹೇಳ್ಬೋದು. ಬಟ್ ಏನಾಗುತ್ತೆ ಅಂದರೆ ಕೊನೆಯಲ್ಲಿ ಬ್ಲೇಮ್ ತಗೊಳ್ಳೋದು ಯಾರು ಅಂತ ಪ್ರಶ್ನೆ ಬರುತ್ತೆ. ಉದಾಹರಣೆಗೆ ಒಂದು ಮೂವಿಯನ್ನು ನೋಡ್ಲಿಕ್ಕೆ ಹೋಗ್ತೀವಿ, ಅದು ಗೊತ್ತಿರುತ್ತೆ ಅದೇನಿಲ್ಲ, ಅಥವಾ ನಮ್ಮ ದೇಶದ್ರೋಹಿಗಳೇ ಒಂದು ಮೂವಿಯನ್ನು ಮಾಡಿದ್ದಾರೆ ಅಂತ ತಗೊಳ್ಳಿ. ಬಟ್ ಆದರೂ ಕೂಡ ಅಲ್ಲಿ ಹೋಗ್ತಾರೆ, ನೋಡ್ತಾರೆ, ಯಾಕಂದರೆ ಅದು ಮನೋರಂಜನೆಗೆ. ಬಟ್ ಆದರೆ ಈ ವೈದ್ಯಕೀಯ ಫೀಲ್ಡು ಇದು ಮನೋರಂಜನೆಗಿರುವ ಫೀಲ್ಡ್ ಅಲ್ಲ. ಹಾಗಾಗಿ ಇಲ್ಲಿ ಖರ್ಚು ಮಾಡಿದ ದುಡ್ಡು ಅದು ಯಾವುದೇ ಒಂದು ವೇಸ್ಟ್ ಅನಿಸುತ್ತೆ ಜನರಿಗೆ. ಹಾಗಾಗಿ ಈವನ್ ದುಡ್ಡಿರೋರು ಕೂಡ ಖರ್ಚು ಮಾಡಲಿಕ್ಕೆ ಮನಸ್ಸು ಮಾಡಲ್ಲ. ಒಂದು ಎರಡನೇದು, ಎಷ್ಟೊಂದು ಜನ ಹೇಳಿದ್ರು ಕೂಡ ಇನ್ಸೂರೆನ್ಸ್ ಮಾಡಿಸಿಟ್ಕೊಳ್ಳಲ್ಲ. ಈಗ ಇನ್ಸೂರೆನ್ಸ್ ಪ್ರೀಮಿಯಮ್ ಕೂಡ ತುಂಬ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅಯ್ಯೋ ಅದನ್ನು ಯಾಕೆ ತಗೋಬೇಕು ಅಂತ ಜನರಿಗೆ. ಮೂರನೇದು, ಈ ಒಂದು ಚಿಕ್ಕ ನರ್ಸಿಂಗ್ ಹೋಮ್ ಮತ್ತು ಯಾವುದೋ ಸರಿಯಾಗಿ ಸೇವೆಯನ್ನು ಕೊಡ್ತಾಯಿದ್ರೆ ಅವನಿಗೆ ಕಾಸ್ಟ್ಲಿ ಇನ್ಸ್ಟ್ರೂಮೆಂಟ್ ಇಟ್ಕೊಳ್ಳೋಕ್ಕಾಗಲ್ಲ. ಅಂಥ ಡಾಕ್ಟ್ರುಗಳು ಏನು ಮಾಡ್ತಾರೆ ಅಂದರೆ ಇರೋದರಲ್ಲೇ ಹೇಗೋ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಜನರಿಗೆ ಅದು ಮನಸ್ಸಿಗೆ ಸಮಾಧಾನ ಆಗಲ್ಲ. ಯಾಕಂದರೆ ಜನರು ಇವಾಗ ಬೆಡ್ಶೀಟಿಂದ ಹಿಡಿದು ಫ್ಲೋರಿಗೆ ಯಾವ ಟೈಲ್ಸ್ ಹಾಕಿದ್ದಾರೆ ಎಲ್ಲವನ್ನು ಕೂಡ ನೋಡ್ತಾರೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ಸಾಮಾನ್ಯ ವೈದ್ಯನಿಗೆ ಒಂದು ಆಸ್ಪತ್ರೆ ನಡೆಸೋದು ತುಂಬ ಕಷ್ಟ ಇದೆ. ಅಷ್ಟು ಈಸಿ ಅಲ್ಲ, ಜನರು ತಿಳ್ಕೊಂಡಷ್ಟು ಈಸಿ ಅಲ್ಲ, ಮತ್ತು ಮೆಸೇಜನ್ನು ಫಾರ್ವರ್ಡ್ ಮಾಡೋದಷ್ಟು ಈಸಿ ಇಲ್ಲ. ಎರಡನೇದು, ಬೈ ಚಾನ್ಸ್ ಫಾರ್ ಎಕ್ಸಾಂಪಲ್ ಒಂದು ಹೆರಿಗೆ ಅಂತ ತಿಳ್ಕೊಳ್ಳಿ, ಒಬ್ಬ ಸಾಮಾನ್ಯ ಜನರಲ್ ಆಗಿ ಹೇಗೆ ಮಾಡ್ತೀವೋ ಅದೇ ಥರ ಮಾಡಿ ಯಾವುದೋ ಒಂದು ನರ ಇಂಜುರಿ ಆಯಿತು, ಯಾವುದೋ ಒಂದು ನಾರ್ಮಲ್ ಡೆಲಿವರಿಗೆ ಅಂತ ವೆಯ್ಟ್ ಮಾಡುವಾಗ ಏನೋ ತೊಂದರೆ ಆಯಿತು ಅಂದರೆ ಆ ಡಾಕ್ಟ್ರಿಗೆ ಹಿಡಿದು ಹೊಡಿತಾರೆ. ಇಂಥ ಪರಿಸ್ಥಿತಿಯಲ್ಲಿ ಯಾಕೆ ಸಿಸೇರಿಯನ್ ಮಾಡಬಾರ್ದಿತ್ತು ಅನ್ನೋ ಪ್ರಶ್ನೆ ಬರುತ್ತೆ. ಹೀಗೆ ಹಲವಾರು ಇಟ್ ಈಸ್ ನಾಟ್ ವೆರಿ ಸಿಂಪಲ್ ಥಿಂಗ್.
ನಾವು ತಿಳ್ಕೊಂಡಷ್ಟು ಸುಲಭ ಇಲ್ಲ. ಆದರೂ ಕೂಡ ಜನರು ಅರ್ಥ ಮಾಡ್ಕೋಬೇಕು. ಡಾಕ್ಟ್ರು ಕೂಡ ಒಬ್ಬರು ಸಾಮಾನ್ಯ ಮನುಷ್ಯನೇ. ಅವರಿಗೂ ಕೂಡ ಆಸೆಗಳಿರುತ್ತೆ, ಅವರಿಗೂ ಕೂಡ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಅವ್ರಿಗೊಂದು ಫ್ಯಾಮಿಲಿ ಇರುತ್ತೆ, ಅಚೀವ್ ಮಾಡಬೇಕು ಅಂತ ಇರುತ್ತೆ ಲೈಫಲ್ಲಿ. ಮನಿ ಇಂಪಾರ್ಟೆಂಟ್ ಇರುತ್ತೆ, ಎಲ್ಲದೂ ಇರುತ್ತೆ. ಅದ್ರ ಜೊತೆಗೆ ಪ್ರೆಷರ್ ಇರುತ್ತೆ, ವರ್ಕ್ ಪ್ರೆಷರ್ ಇರುತ್ತೆ, ಪಿಯರ್ ಪ್ರೆಷರ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ವರ್ಕ್ ಮಾಡುವಾಗ ಕೆಲವೊಂದು ಸಲ ಅನಿಸ್ಬಿಡುತ್ತೆ, ಯಾಕಪ್ಪ ಈ ಮೆಡಿಕಲ್ ಫೀಲ್ಡ್ ಬೇಡಪ್ಪ ಸಾಕು ಅನಿಸುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಡಾಕ್ಟ್ರ್ ಮಕ್ಕಳು ಕೂಡ ವೈದ್ಯರಾಗಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಆರಾಮಾಗಿ ಸುತ್ತಾಡ್ಕೊಂಡು ಇರೋಣ ಅಂತ ಅವ್ರಿಗೂ ಅನಿಸುತ್ತೆ ಉಳಿದೋರಂಗೆ. ಎಷ್ಟೊಂದು ಅವ್ರ ಫ್ರೆಂಡ್ಸ್ಗಳು ಬೇರೆ ಫೀಲ್ಡಿಗೆ ಹೋಗ್ಬಿಟ್ಟು ಯಾವುದೋ ಒಂದು ರಿಯಲ್ ಎಸ್ಟೇಟ್ ಏನೋ ಮಾಡಿಕೊಂಡು ಆರಾಮಾಗಿ ದುಡ್ಡು ಮಾಡ್ಕೊಂಡು ಚೆನ್ನಾಗಿರ್ತಾರೆ. ಅಂಥದ್ರಲ್ಲಿ ಸೇವಾ ಮನೋಭಾವನೆ ಇಟ್ಟುಕೊಂಡು ಮಾಡೋದು ತುಂಬಾ ಕಷ್ಟ. ಇಂಥ ಪರಿಸ್ಥಿತಿಯಲ್ಲಿ ಮುಂದಿನ ಜನ್ರೇಷನಲ್ಲಿ ಸ್ವಲ್ಪ ಕಷ್ಟ ಇದೆ, ಅಷ್ಟು ಈಸಿ ಇಲ್ಲ. ಅದನ್ನು ಪಬ್ಲಿಕ್ ಕೂಡ ಅರ್ಥ ಮಾಡ್ಕೋಬೇಕು. ಕೇವಲ ಡಾಕ್ಟ್ರುಗಳನ್ನು ಬ್ಲೇಮ್ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅನಿಸುತ್ತೆ. ಇದನ್ನು ಪಬ್ಲಿಕ್ಕಿಗೂ ಕೂಡ ನಾವು ಹೇಳುವ ಜವಾಬ್ದಾರಿ, ಒಂದು ರೆಸ್ಪಾನ್ಸಿಬಿಲಿಟಿ ಸಿಟಿಜನ್ಗೆ ಎಲ್ಲರದ್ದು ಇರುತ್ತೆ. ಯಾಕಂದರೆ ಅವ್ರ ಮನೆಯಲ್ಲೇ ಒಬ್ಬರು ಡಾಕ್ಟ್ರ್ ಇದ್ದಾಗ ಅವರಿಗೆ ಅದರದ್ದು ಒಂದು ಅವರು ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದರೆ ಪಕ್ಕದ ಮನೆಯಲ್ಲ ಒಬ್ಬ ಡಾಕ್ಟ್ರ್ ಇದ್ದರೆ ಅವನು ಚೆನ್ನಾಗಿ ಕಾರಿಟ್ಕೊಂಡಿದ್ದಾನಲ್ಲ ಅನಿಸುತ್ತೆ. ಇದೆಲ್ಲ ಕಾಮನ್. ಬಟ್ ಏನಂದರೆ ಒಳಗಿನ ಒಂದು ಈ ವೈದ್ಯಕೀಯ ಜಗತ್ತಿನ ಒಳಗುಟ್ಟು ಅಥವಾ ಒಳಗಿನ ನಿಜವಾದ ವಿಷಯವನ್ನು ಅರ್ಥಕೊಂಡು ನಾವು ಮಾತಾಡಬೇಕಾಗತ್ತೆ. ಇದು ಪಬ್ಲಿಕ್ಕಿಗೆ ಗೊತ್ತಿರಬೇಕಾಗತ್ತೆ. ಸುಮ್ಮನೆ ಏನೋ ಬ್ಲೇಮ್ ಮಾಡೋದ್ರಲ್ಲಿ ಯಾವ ಒಂದು ಪ್ರಯೋಜನ ಇಲ್ಲ ಅಂತ ಅನಿಸುತ್ತೆ. ಧನ್ಯವಾದಗಳು.